ನಮಸ್ತೆ ಆತ್ಮೀಯರೇ. ನಿಮಗೆ ನಾವು ತೆಂಗಿನ ಗಿಡವನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೋ ಅದೇ ರೀತಿ ಅಡಿಕೆ ಗಿಡವನ್ನು ಮಾಡ್ಕೊಳ್ಳೋಂಥ ಇದಕ್ಕೆ ಸೀಸನ್. ಅದಕ್ಕೆ ನೀವು ಅಡಿಕೆ ಗಿಡಗಳನ್ನು ನೀವೇ ಸ್ವಂತವಾಗಿ ಮಾಡ್ಕೊಳ್ಳೋದು ಭಾಳ ಉತ್ತಮ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಯಾವುದೇ ನರ್ಸರಿಯವ್ರನ್ನ ನೀವು ನಂಬಕ್ಕೆ ಹೋಗಬೇಡಿ. ಹಾಗೇನಾದರೂ ನಂಬಲೇಬೇಕು ಅಂತಿದ್ರೆ ನೀವು ಹೋಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಹೇಗೆ ಮಾಡ್ತಾಯಿದ್ದಾರೆ, ಅವರ ಹಿನ್ನೆಲೆ ಏನು, ಮತ್ತು ಅವರು ಅಲ್ಲಿ ಸ್ಥಳೀಕರ ಅದೇ ಜಾಗದಲ್ಲಿದ್ದಾರಾ, ಅವರು ಕೃಷಿಯಲ್ಲಿ ಮತ್ತು ನರ್ಸರಿಯಲ್ಲಿ ಪಳಗಿದಾರ ಅಂಥೇಳಿ ತುಂಬ ಜನರನ್ನ ನೀವು ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನೀವು ನಮ್ಮ ಹೆಗ್ಗೋಡಿಪುರ ಶಿವಕುಮಾರು, ಇನ್ನೂ ಅನೇಕ ಜನ ಇದ್ದಾರೆ. ಅವರೆಲ್ಲ ಪ್ರಾಕ್ಟಿಕಲಾಗಿ ಮಾಡೋರಿದ್ದಾರೆ. ಅಂಥ ಜಾಗದಲ್ಲಿ ಹೋಗಿ ನೀವು ಹೆಗ್ಗೋಡಿಪುರ ಅಲ್ವಾ? ಹೆಗ್ಗೋಡಿಪುರ ಶಿವಕುಮಾರ್ ಅವರು ಉಗಮ ಫಾರಮ್ ಅಂತೇಳಿ ಅವರು ಅಲ್ಲಿ ಮಾಡ್ಕೊಂಡಿದ್ದಾರೆ. ಭಾಳ ಅದ್ಭುತವಾದ ನರ್ಸರಿಯನ್ನು ಇವತ್ತು ನಿಮ್ಮ ಎಲ್ಲರಿಗೂ ಕಳಿಸೋದ್ರಲ್ಲಿ ಅವರು ಭಾಳ ಇದಾಗಿದ್ದಾರೆ. ಮತ್ತು ಅವರಿಗೆ ಅದರಲ್ಲಿ ಅಪಾರವಾದ ಅನುಭವವೂ ಇದೆ. ಮತ್ತು ಅವರಲ್ಲಿ ಎಲ್ಲ ಥರದ ಗಿಡಗಳು ನಿಮಗೆ ಅಲ್ಲಿ ಲಭಿಸ್ತದೆ. ಮತ್ತು ಅವರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಗಿಡಗಳನ್ನು ಕೊಡಬೇಕು ಅನ್ನೋದು ಒಂದು ಮನೋಭಾವ ಇದೆ. ವ್ಯಾಪಾರ ದೃಷ್ಟಿಯಿಂದ ಅವ್ರು ಮಾಡ್ತಾ ಇಲ್ಲ, ಜನರಿಗೆ ಅದು ಲಭ್ಯವಾಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಅವರು ಅದನ್ನು ಮಾಡ್ತಾಯಿದ್ದಾರೆ. ನೀವು ಅಂಥ ಜಾಗದಲ್ಲಿ ಹೋಗಿ ಅವ್ರ ಸ್ಥಳೀಕರ ಅಲ್ಲೇ ಇರೋರ ಅಂತೇಳಿ ಯಾವುದೇ ನರ್ಸರಿ ಹತ್ರ ಹೋಗಿ ನೀವು ಅವರಿಗೆ ಅನುಭವ ಇರಬೇಕು, ಮತ್ತು ಅವರು ಸ್ಥಳೀಯರಾಗಿರಬೇಕು, ಅವರು ಅದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿರಬೇಕು. ಅಂಥವರಿಂದ ನೀವು ಗಿಡ ತಗೊಳ್ಳೋದು ತುಂಬ ಒಳ್ಳೆಯದು. ಇಲ್ಲದೆ ನೀವೇ ಗಿಡಗಳನ್ನ ಮಾಡ್ಕೊಳ್ಳೋದು ಭಾಳ ಉತ್ತಮ. ನಿಮಗೆ ಅದಕ್ಕೊಂದು ಇವತ್ತೊಂದು ಅಡಿಕೆ ಗಿಡಗಳನ್ನ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ನೀವೇ ಮಾಡ್ಕೊಳ್ಳಿ. ನೀವೇನು ಮಾಡಬೇಕಂದ್ರೆ ಯಾವುದೇ ಒಂದು ಅಡಿಕೆ ಗಿಡಗಳನ್ನು ನೀವು ಬೀಜವನ್ನು ಆಯ್ಕೆ ಮಾಡುವಾಗ ಹಳೆಯ ತೋಟಗಳಿಗೆ ಹೋಗಬೇಕು. ಹಳೆಯ ತೋಟಗಳಿಗೆ ಹೋಗಿ ಏನು ಮಾಡಬೇಕು, ಆ ಗಿಡ ಬಾಗ್ತಾ ಇದೆಯಾ ಅಂತ ನೋಡಬೇಕು. ಹೀಗೆ ಬಗ್ಗುತ್ತಾ ಅಂತ ಗಾಳಿ ಬಂದರೆ ಈ ಥರ ಅದು ಆ ಕಡೆ ಈ ಕಡೆ ವಾಲಾಡಬೇಕು. ಅಂಥ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅದನ್ನು ಗೊನೆಗೆ ಹಗ್ಗ ಕಟ್ಟಿ ನಿಧಾನದಲ್ಲಿ ಇಳಿಸ್ಬೇಕು. ಅದಕ್ಕೆ ಏನಂದರೆ ಗೊನೆನ ನೆಲಕ್ಕೆ ಬೀಳಬಾರ್ದು, ಬುಣ ಬಿಡ್ತಾರೆ. ಇನ್ನು ಕೆಲವರೆಲ್ಲ ಇವಾಗಿನ ಮೆಥಡಲ್ಲಿ ಒಂದು ಚೀಲ ಎಲ್ಲ ಹಿಡ್ಕೊಂಡು ಅದನ್ನು ಬಿಡ್ತಾರೆ. ಅದೂ ಕೂಡ ಒಂದು 50% ಡ್ಯಾಮೇಜ್ ಆಗ್ತದೆ. ಯಾಕೆಂದರೆ ಅಷ್ಟು ಮೇಲಿಂದ ಬಂದು ಆ ಚೀಲಕ್ಕೆ ಬಿದ್ದಾಗ ಅದು ರಪ್ ಅಂತ ಬಿದ್ದಾಗ ಅದು ಭೂ ಸ್ಪರ್ಶ ಆಗೋಕ್ಕಿಂತ ಒಂದು 50% ಸ್ವಲ್ಪ ಸೇಫ್ ಆಗ್ತದೆ. ಬಟ್ ಏನು ಮಾಡಬೇಕಂದ್ರೆ ನೀವು ಗೊನೆಯನ್ನು ಹಗ್ಗ ಕಟ್ಟಿ ನಿಧಾನದಲ್ಲಿ ಇಳಿಸ್ಬೇಕು. ತೊಟ್ಲಲ್ಲಿ ಮಗುನ ಇಳಿಸ್ದಂಗೆ ಇಳಿಸ್ಬೇಕು. ಅದು ಇಳಿಸಿದಂಥ ಬೀಜಗಳಲ್ಲಿ ಸೂಕ್ತವಾದನ್ನು ನೀವು ಆಯ್ಕೆ ಮಾಡಿಕೊಂಡು ಈ ರೀತಿ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಈ ರೀತಿ ಬೀಜಗಳನ್ನ ಈ ಥರ ಆಯ್ಕೆ ಮಾಡ್ಕೊಳ್ಬೇಕು. ಈ ರೀತಿ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇದೆಲ್ಲ ಈಗ ಆಯ್ಕೆ ಮಾಡಿ ಇಟ್ಟಿರೋಂಥ ಬೀಜಗಳು ಆಗ ಚೀಲದಲ್ಲೂ ಇದೆ. ಈಗ ನೀವೇನು ಮಾಡಬೇಕಂದ್ರೆ ನೀವು ಮನೆಯಲ್ಲಿ ಬಂದು ನೀವು ನಿಮ್ಮ ತೋಟದಲ್ಲಿ ನರ್ಸರಿ ಮಾಡಬೇಕಾದ್ರೆ ನೀವು ಒಂದು 4 ರಿಂದ 5 ಅಡಿ ಇದೆ ಈ ಥರದ ಒಂದು ಅಗಲ, ಒಂದು 4 ರಿಂದ 5 ಅಡಿ. ಯಾಕೆಂತ ಹೇಳಿದ್ರೆ ನೀವು ಅದರಲ್ಲಿ ಏನಾದರೂ ಇಲ್ಲ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಫ್ಯೂಚರ್ ಯಾರೂ ಅಷ್ಟು ಕೂಡ ಅಷ್ಟೇ ನರ್ಸರಿಲಿ ಯಾವುದೇ ಬೆಡ್ ಮಾಡಿ ನೀವು ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ಈ ಕೈ ಹೀಗೆ ಸಿಕ್ಕಬೇಕು, ಹೀಗೆ ಸಿಕ್ಕಬೇಕು, ಈಗ ಗಿಡ ಇಲ್ಲಿ ಸಿಕ್ಕಬೇಕು. ಆಮೇಲೆ ನೀವು ಈ ಕಡೆಗೆ ಬಂದಾಗ ಇಲ್ಲಿಗೆ ಸಿಕ್ಕಬೇಕು. ಏನು ಕಳೆ ಬಂದರೆ ಕ್ಲೀನ್ ಮಾಡೋಕ್ಕೆ ತೆಗೀಲಿಕ್ಕೆ ಏನೇ ಒಂದು ಮಾಡಬೇಕಾದ್ರೂ ನೀವು ಇದರೊಳಗೆ ಕಾಲು ಹಾಕೋಂಗಿಲ್ಲ. ಇದರೊಳಗಡೆ ಹಿಂಗೆ ಕೈ ಹಾಕಂಗಿರ್ಬೇಕು. ಆ ಕಡೆ ಬಂದರೆ ಕೈ ಹಾಕಂಗಿರ್ಬೇಕು. ಉದ್ದ ನಿಮಗೆ ಅನುಕೂಲಕ್ಕೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ಅಗಲ ಮಾತ್ರ ನೀವು 4.25 ರಿಂದ ಒಂದು 5 ಅಡಿ ಮಾಡ್ಕೊಂಡ್ರೆ ಒಳ್ಳೆಯದು, ಅಥವಾ 4 ಅಡಿನೂ ಮಾಡ್ಕೊಂಡ್ರೆ ಒಳ್ಳೆಯದು, 3 ಅಡಿ ಮಾಡ್ಕೊಂಡ್ರೆ ಒಳ್ಳೆಯದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಇವಾಗ ಏನು ಮಾಡಬೇಕಂದ್ರೆ ಈಗ ಸಿಂಪಲ್ ಆಗಿ ಈ ರೀತಿ ನಾವು ನಮ್ಮಲ್ಲೇ ಸಿಕ್ಕುವಂಥ ಸಂಪನ್ಮೂಲಗಳನ್ನು ನಾವು ಬಳಸ್ಕೊಂಡು ಮರಗಳನ್ನ ಈ ಥರ ಅಡ್ಡ ಇಟ್ಕೊಳ್ಬೇಕು. ಅದಕ್ಕೆ ಈಗ ಸಪೋರ್ಟಿವ್ ಆಗಿ ಕೋಲ್ ಆ ಕಡೆ ಹೋಗಬಾರ್ದು ಅಂದ್ಬಿಟ್ಟು ಸಪೋರ್ಟಿವ್ ಆಗಿ ಕೋಲ್ಗಳನ್ನ ನಟ್ಕೊಂಡಿದ್ದೀವಿ. ಈ ಕೋಲ್ಗಳನ್ನ ಇನ್ನೂ ಸ್ವಲ್ಪ ನೀವು ಉದ್ದ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇಷ್ಟು ಉದ್ದದ ಸಾಕು. ಯಾಕೆಂದರೆ ಇದು ಸ್ವಲ್ಪ ಉದ್ದ ಇದ್ದರೆ ನಿಮಗೆ ಸುತ್ತ ಬೇಕಾದ್ರೆ ಶೇಡ್ ನೆಟ್ನ ಬೇಕಾದ್ರೆ ಕಟ್ಕೊಳ್ಬೋದು, ಒಂದು ಸೇಫ್ಟಿಯಾಗಿರ್ತದೆ. ನಮ್ಮ ಪ್ರಜ್ವಲ್ ಹೇಳಿದ್ರು ಕಬ್ಬಣದ ಹಾಕ್ಬೋದಾಗಿತ್ತಲ್ಲ ಅಂತ. ಕಬ್ಬಣದ ನಾವು ಹಾಕಿ ತೋರಿಸಿದ್ರೆ ಏನಾಗ್ತದೆ, ನೀವು ಇನ್ನು ಕಬ್ಬಣನೇ ಹುಡುಕ್ತೀವಿ, ಅಥವಾ ಕಬ್ಬಣ ಸಿಕ್ಕಲಿಲ್ಲ ಅಂದ್ಬಿಟ್ಟು ಅದನ್ನ ಮಾಡೋಕ್ಕೆ ಹೋಗಲ್ಲ. ಕಬ್ಬಣವನ್ನೆಲ್ಲ ನಾವು ಅಲ್ಲಿ ಪರ್ಮನೆಂಟ್ ಜಾಗದಲ್ಲಿ ಮಾಡೋದು. ಈ ಥರ ಮರದವನ್ನೇ ಮಾಡೋದು. ನಮ್ಮಲ್ಲಿ ಸಿಕ್ಕುವಂಥ ಸಂಪನ್ಮೂಲಗಳನ್ನೇ ನಾವು ಬಳಸಬೇಕು. ಅಲ್ಲಿ ಸಿಕ್ಕಿದಂಥ ಮರ, ವೇಸ್ಟ್ ಮರ ಈ ಥರ ಇಟ್ಕೊಂಡು ಇದು ಬೆಡ್ನ ಲೆವೆಲ್ ಮಾಡ್ಕೊಳ್ಬೇಕು. ಈ ಥರ ಇಲ್ಲಿ ಲೆವೆಲ್ ಮಾಡ್ಕೊಂಡು ನೀವೇನು ಮಾಡಬೇಕು, ನಿಮ್ಮಲ್ಲಿ ಇರುವಂಥ ನೆಲ್ಲು ಹುಲ್ಲು, ವೇಸ್ಟ್ ಆದ ನೆಲ್ಲು ಹುಲ್ಲನ್ನು ಏನು ಮಾಡಬೇಕು, ನೀವು ಇದು ತಗೊಳ್ಬೇಕು. ಇದು ತಗೊಂಡು ನಿಧಾನದಲ್ಲಿ ಈ ಥರ ಹರಡ್ಕೊಳ್ಬೇಕು. ಹುಲ್ಲನ್ನು ಈ ಥರ ತೆಳ್ಳಗೆ ಹರಡ್ಕೊಳ್ಬೇಕು. ಈಗ ಮೊದಲು ನೆಲಕ್ಕೆ ಹುಲ್ಲನ್ನು ಈ ಥರ ಎಲ್ಲ ಹರಡ್ಕೊಳ್ಬೇಕು. ಈ ಥರ ನೆಲಕ್ಕೆ ಈ ಥರ ಹರಡ್ಕೊಂಡು ಈ ಥರ ಎಲ್ಲ ಹರಡ್ಕೊಳ್ಬೇಕು. ಲಾಭ ತೋಡ ಇದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ಹಿಂದಿಯವರೇ ಇರೋದ್ರಿಂದ ಮಧ್ಯ ತುಂಬ ಜನ ಕೇಳ್ತಾರೆ, ಏನು ಎಲ್ಲ ಬರೀ ಹಿಂದಿಯವ್ರನ್ನೇ ಹಾಕೊಂಡಿದ್ದೀರ ಅಂತ. ಕನ್ನಡದವ್ರು ಕೆಲಸ ಮಾಡೋರಿದ್ರೆ ಕಳಿಸ್ಕೊಡಿ, ತೊಂದರೆ ಏನಿಲ್ಲ. ಆದರೆ ನಮ್ಮ ಕನ್ನಡದವ್ರಿಗೆ ಕೆಲಸಕ್ಕೆ ಬರುವಾಗ ಹಬ್ಬ ಬರುವಾಗಲೇ ವಾಯ್ದೆ ಹೇಳ್ತಾರೆ, ಟೈಮ್ ಹೇಳ್ತಾರೆ. ಇವತ್ತು ಸ್ವಲ್ಪ ಬೇಗ ಹೋಗಬೇಕು ಅಂತಾರೆ. ಆಮೇಲೆ ಸಾಯಂಕಾಲ ಹೋಗುವಾಗ ನಾಳೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತಾರೆ. ಆಮೇಲೆ ಹಬ್ಬ ಮಾಡ್ತಾರೆ, ಹಬ್ಬದಲ್ಲಿ ಜನನ ಕರೆಸ್ತಾರೆ.
ಆಮೇಲೆ 4 ದಿನ ಹಬ್ಬ ಆದಮೇಲೆ 5ನೇ ದಿನ ಯಾಕೆ ಬಂದಿಲ್ಲ ಅಂದರೆ ನೆಂಟರು ಹೋಗಿಲ್ಲ, ಅವ್ರು ಮನೇಲೇ ಇದ್ದಾರೆ ಅಂತಾರೆ. ಈಗೆಲ್ಲ ಒಂದೊಂದು ಸಮಸ್ಯೆಗಳಿದೆ. ಅದರಿಂದ ನಮಗೂ ಕನ್ನಡದವ್ರು ಕೆಲಸ ಕೊಡಬೇಕು, ಕನ್ನಡದವ್ರು ಬಿಡಬೇಕು, ನಮಗೂ ಇದೆ. ನಿಮಗಿಂತನೂ 100 ಪಾಲು ನಮಗೆ ಕನ್ನಡ ಅಭಿಮಾನ ಇದೆ. ಆದರೆ ಏನು ಮಾಡ್ತೀರಿ, ಬರೀ ಅಭಿಮಾನ ಅಂತ ಹೇಳ್ಕೊಂಡಿದ್ರೆ ಆಗೋದಿಲ್ವಲ್ಲ, ಕೆಲಸ ನಡಿಬೇಕಲ್ವಾ, ಕೆಲಸ ಮಾಡೋರು ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡದವರು ಕೆಲಸಗಳನ್ನು ತುಂಬ ಕಳ್ಕೊಳ್ತಾರೆ, ಅದಿರಲಿ. ಈ ರೀತಿ ನೀವು ತೆಳ್ಳಗೆ ಈ ಥರ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈ ರೀತಿ ಒಂದು 2 ಇಂಚು 3 ಇಂಚು ಅಥವಾ ಒಂದು ಅರ್ಧ ಅಡಿ ಎತ್ತರದಲ್ಲಿ ಈ ಥರ ಬೆಡ್ ಮಾಡ್ಕೊಳ್ಬೇಕು. ಈ ಥರ ಬೆಡ್ ಮಾಡ್ಕೊಂಡು ಏನು ಮಾಡಬೇಕು, ಈ ರೀತಿ ನಿಮಗೆಲ್ಲ ಇದೆಲ್ಲ ಇಲ್ಲಿ ಮರ ಕಾಣಬೇಕು. ನಾವು ಓಡಾಡುವಾಗ ಇದು ಮಾಡ್ಬಾರ್ದು. ಆಮೇಲೆ ನೀವೇನು ಮಾಡಬೇಕು, ಈ ರೀತಿ ಬೀಜಗಳನ್ನು ತಗೊಂಡು ಈ ಥರ ಬೀಜಗಳನ್ನು ತಗೊಂಡು ಹೀಗೆ ಇಲ್ಲಿ ನೀವು ಹಾಕ್ಕೊಳ್ಬೇಕು. ಇದು ಹೇಗೆ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ನೋಡಿ, ಒಂದಕ್ಕೊಂದು ಮುಟ್ಟಬಾರ್ದು, ಒಂದ್ರ ಮೇಲೆ ಒಂದು ಇರಬಾರ್ದು. ಈ ರೀತಿ ತೆಳ್ಳಗೆ ಹಾಕ್ಕೊಳ್ಬೇಕು. ಹಾಕೋದೇ ಹೀಗೆ ತೆಳ್ಳಗೆ ಹಾಕ್ಕೊಳ್ಬೇಕು. ಹೀಗೆ ಗಲ್ಲಕ್ಕೆ ಜಾವ ಹೀಗೆ ನೀವು ಹಾಕ್ಕೊಂಡು ಈಗ ತೆಳ್ಳಗೆ ಮಾಡಬೇಕು. ಒಂದಕ್ಕೊಂದು ಟಚ್ ಆಗಬಾರ್ದು. ಈ ಮಾವಿನ ಹಣ್ಣೆಲ್ಲ ವ್ಯಾಪಾರಿಗಳು ಎಲ್ಲೂ ಹಾಕ್ಬಿಟ್ಟು ಈ ಕೆಳಗೆ ಇಡ್ತಾರೆ, ಯಾಕೆಂದರೆ ಅದಕ್ಕೆ ಡ್ಯಾಮೇಜ್ ಆಗ್ಬಾರ್ದು ಅಂತ. ಇಲ್ಲೂ ಕೂಡ ಅಷ್ಟೇ, ಇದು ಮಾಯಿಶ್ಚರ್ ತೇವಾಂಶ ಚೆನ್ನಾಗಿ ಉಳ್ಕೊಳ್ಳಿ ಅಂದ್ಬಿಟ್ಟು ಈ ಥರ ಮಾಡಬೇಕು. ಹೋಗ ಹಾಂ, ಹೀಗೆ ಒಂದಕ್ಕೊಂದು ಮುಟ್ಟಬಾರ್ದು. ಹಾಂ, ಬಸ್ ಹೋಗ ಇದೇ ತೋಡ ಉದುರಿಸಲ್ಲ. ಹೀಗೆ ತೆಳ್ಳಗೆ ಹಾಕೊಳ್ಬೇಕು. ಒಂದಕ್ಕೊಂದು ಅದು ಟಚ್ ಆಗಬಾರ್ದು. ಒಂದಕ್ಕೊಂದು ಮುಟ್ಟಬಾರ್ದು, ಸ್ವಲ್ಪ ದೂರ ಒಂದ್ರ ಮೇಲೆ ಒಂದು ಇರಬಾರ್ದು. ಒಂದಕ್ಕೊಂದು ಮುಟ್ಟಿದ್ರು ಪರವಾಗಿಲ್ಲ, ಅದು ಒಂದ್ರ ಮೇಲೆ ಒಂದು ಇರಬಾರ್ದು. ಆ ರೀತಿ ನೋಡ್ಕೊಳ್ಬೇಕು. ಇದೇ ತೊಡಗಲ್ಲ. ಹೀಗೆ ತೆಳ್ಳಗೆ ಹಾಕೊಳ್ಬೇಕು. ಸಿಂಗಲ್ ಆಗಿ ಹಾಕೊಳ್ಳೋದು. ಹೀಗೆ ಒಂದ್ರ ಮೇಲೆ ಒಂದು ಬೀಳಬಾರ್ದು. ಹೀಗೆ ಇಲ್ಲಿ ಮರವನ್ನು ಸ್ವಲ್ಪ ನಾವು ಇಲ್ಲಿ ಸಂಜೆ ಕಟ್ಕೊಳ್ಬೇಕು. ಇದು ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋದಕ್ಕೆ ಈ ಮರಗಳನ್ನೆಲ್ಲ ಈ ಥರ ಕಟ್ಕೊಂತೀವಿ. देखो ऐसे होएगा सिंगल. ಒಂದ್ರ ಮೇಲೆ ಒಂದು ಬೀಳಬಾರ್ದು, ಒಂದ್ರ ಮೇಲೆ ಒಂದು ಇರಬಾರ್ದು. ಒಂದಕ್ಕೊಂದು ಮುಟ್ಕೊಂಡಿದ್ರು ಪರವಾಗಿಲ್ಲ, ಒಂದ್ರ ಮೇಲೆ ಒಂದು ಇರಬಾರ್ದು. ಈ ರೀತಿ ಎಲ್ಲ ನಾವು ತೆಳ್ಳಗೆ ಹಾಕೊಂಡ್ಮೇಲೆ ಏನು ಮಾಡಬೇಕು, ನಿಧಾನವಾಗಿ ಈ ರೀತಿ ನಿಮ್ಮಲ್ಲಿ ವೇಸ್ಟ್ ಹುಲ್ಲು, ನೆಲ್ಲು ಹುಲ್ಲು ಇದೆ, ಆ ಹುಲ್ಲನ್ನು ನಿಧಾನವಾಗಿ ಇದ್ರ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಬೇಕು. ತೆಳ್ಳಗೆ ಲೈಟಾಗಿ ಹಾಕಬೇಕು. ಯಾಕೆಂತ ಹೇಳಿದ್ರೆ ಇದಕ್ಕೆ ನಾವು ದಿನ ಬಿಟ್ಟು ದಿನ ಅಥವಾ ದಿನ ನೀರು ಹಾಯಿಸ್ಬೇಕಾಗ್ತದೆ. ಆ ನೀರು ಹಾಯಿಸುವಾಗ ಮಾಯಿಶ್ಚರ್ ಇರಬೇಕು. ಆಮೇಲೆ ಜೊತೆಗೆ ಯಾವುದೋ ಗೊತ್ತಿಲ್ಲದೆ ಕಳೆ ಗಿಳೆ ಎಲ್ಲ ಬರೋ ಥರ ಇರಬಾರ್ದು. ಈ ರೀತಿ ಇದ್ರ ಮೇಲೆ ಹಾಕಿದ ನಿಮ್ಮ ಮನೆಯಲ್ಲಿ ಕೋಳಿ ಗಿಳಿ ಎಲ್ಲ ಇದ್ದರೆ ಅದಕ್ಕೆಲ್ಲ ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಬಿಡಿ. ಇಲ್ಲದ ಕೋಳಿ ಬಂದು ಕೆರೆಗೆ ಶುರು ಆಗ್ತದೆ. ಅದಕ್ಕೆ ಕೋಳಿಗೇನೆ ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೆಯದು. ಈ ರೀತಿ ಹಾಕೋಬೇಕು. 1-2 ಕೋಳಿ ಇದ್ರೆ ಸದ್ಯಕ್ಕೆ ಮುಚ್ಚಿಬಿಡ್ಬೋದು. ಇಲ್ಲದಿದ್ದರೆ ಅದ್ರ ಸುತ್ತ ನೀವೇನು ಮಾಡೋದು ಅಂದರೆ ಒಂದು ಗ್ರೀನ್ ನೆಟ್ಟನ್ನು ಈ ಥರ ಹಾಕ್ಬೋದು. ಅವ್ರು ಗಾಲ ಹೋನ ಈ ರೀತಿ ನೀವು ತೆಳ್ಳಗೆ ಮಾಡಿಕೊಂಡು ಹಾಕಿಬಿಟ್ರೆ ಇದಕ್ಕೆ ನೀವು ದಿನ ಬಿಟ್ಟು ನೀರನ್ನು ಹಾಕಬೇಕು. ತೇವಾಂಶ ನೋಡ್ಕೊಂಡು ಹಾಕಬೇಕು. ಆಮೇಲೆ ಇದು ಸುಮಾರು ಒಂದು 46ನೇ ದಿನಕ್ಕೆ ಮೊಳಕೆ ಬರೋಕ್ಕೆ ಶುರು ಆಗ್ತದೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ, 46ನೇ ದಿನಕ್ಕೆ ಮೊಳಕೆ ಬರೋಕ್ಕೆ ಶುರು ಆಗ್ತದೆ. ಆವಾಗ ನೀವು 46 ದಿನ ಆದಮೇಲೆ ಕಾಯೋದು ಬೇಡ. 46 ದಿನಕ್ಕೆ ಮೊದಲೇ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ನಲ್ಲಿ ಕವರಲ್ಲಿ ನೀವೇನು ಮಾಡಬೇಕು, ಮಣ್ಣು ತುಂಬಿಸಿ ಇಟ್ಕೊಂಡ್ಬಿಡ್ಬೇಕು. ಮಣ್ಣು ತುಂಬಿಸಿ ಇಟ್ಕೊಂಡು 46 ದಿನಕ್ಕೆ ಅದು 1-2 ಮೊಳಕೆ ಬರೋಕ್ಕೆ ಶುರು ಆಗ್ತದೆ. ಆಗ ಒಂದು ಕಡೆಯಿಂದ ನಿಧಾನದಲ್ಲಿ ತಗೊಂಡು ಇದನ್ನು ಹಾಕಬೇಕು. ಆಮೇಲೆ ನೀವು ಪ್ರತಿದಿನ ಸಾಯಂಕಾಲ ಅಥವಾ ಬೆಳಗಿನ ಜಾವ
ಈ ರೀತಿ ನೀರನ್ನು ಹಾಕಬೇಕು, ಸಿಂಪಡಿಸ್ತಾ ಹೋಗ್ಬೇಕು. ಈ ರೀತಿ ನೀರನ್ನು ಹಾಕಬೇಕು. ಈ ರೀತಿ ಹಾಕ್ಬೋದು, ಅಥವಾ ಕೈಯಲ್ಲಿ ಬಿಂದಿಗೆಲ್ಲೂ ಬೇಕಾದ್ರೆ ನಾವು ಈ ರೀತಿ ಹಾಕ್ಬೋದು. ಇದನ್ನ ಮಾಯಿಶ್ಚರ್ ತೇವಾಂಶ ನೋಡಿಕೊಂಡು, ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಈಗ ಮರದ ಕೆಳಗಡೆ ಇರೋದ್ರಿಂದ ನೀರಿನ ಅಂಶ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನಾವು ನಿಧಾನವಾಗಿ ನೀರನ್ನು ಹಾಕ್ಕೊಂಡು 46ನೇ ದಿನ 48ನೇ ದಿನಕ್ಕೆ ಇದೆಲ್ಲ ಮೊಳಕೆ ಹೊಡೆಯಕ್ಕೆ ಶುರು ಆಗ್ತದೆ. ಆಗ ನೀವು ಅದನ್ನು ತೆಗೆದು ನರ್ಸರಿ ಮಾಡ್ಬೋದು. ಅಲ್ಲೂ ಕೂಡ ಅಷ್ಟೇ ಭಾಳ ಉತ್ತಮವಾದ ಬೀಜವನ್ನೇ ಮತ್ತೊಮ್ಮೆ ಆಯ್ಕೆ ಮಾಡ್ಕೊಳ್ಬೇಕು. ಮುಂದೆ ಇದನ್ನು ನಾನು ನಿಮಗೆ ತಿಳಿಸ್ತೀನಿ. ನಮಸ್ತೆ.